ಸೈಟ್ ಆಡಿಟ್ಸನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಕಾಂಪಿಟೇಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ನಾವು ಎಲ್ಲಿ ಮಿಸ್ ಮಾಡ್ತಿದ್ದೀವಿ, ನಮಗೆ ಎಷ್ಟು ಬ್ಯಾಕ್ ಲಿಂಕ್ಸ್ಗಳು ಬಂದಿರ್ತವೆ, ನಮ್ಮ ಸೈಟ್ಗೆ ಎಷ್ಟು ಬ್ಯಾಕ್ ಲಿಂಕ್ಸ್ಗಳು ಬಂದಿದ್ದಾವೆ, ಸೊ ಇದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡೋ ಟೂಲ್ ಬಂದು ಸೆಮ್ರಶ್. ಓಕೆ, ಸೆಮ್ರಶ್ ಅಂತನಾದರೂ ಕರಿಬೋದು, SEMrush ಅಂತನಾದರೂ ಕರಿಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಕರ್ಕೊಳ್ಳಿ. ಓಕೆ, ಸೊ ಈ ಟೂಲ್ ಬಂದ್ಬಿಟ್ಟು ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ, ಬಟ್ ಮೇಯ್ನ್ಲಿ ನಾವು ಯೂಸ್ ಮಾಡೋದು ಬಂದು SEOಗೋಸ್ಕರ ಮಾತ್ರ. ಓಕೆ, ತುಂಬ ಇಂಪಾರ್ಟೆಂಟ್ ಇದು ಟೂಲ್ ಸೆಮ್ರಶ್. ಇದ್ರದ್ದು ಪೇಯ್ಡ್ ವರ್ಷನ್ ಕೂಡ ಇದೆ ಆ್ಯಂಡ್ ಫ್ರೀ ವರ್ಷನ್ ಕೂಡ ಇದೆ. ಬಟ್ ಪೇಯ್ಡ್ ವರ್ಷನ್ ತುಂಬ ಚೆನ್ನಾಗಿದೆ. ಬಟ್ ಪೇಯ್ಡ್ ವರ್ಷನ್ ಬಂದ್ಬಿಟ್ಟು ಏನಿಲ್ಲ ಅಂತಂದ್ರು ಮಂತ್ಲಿ ಸಬ್ಸ್ಕ್ರಿಪ್ಷನ್ನೇ ಆಲ್ಮೋಸ್ಟ್ 17,000 to 18K ಪೇಯ್ಡ್ ವರ್ಷನ್ ತೊಗೋಬೇಕಾಗುತ್ತೆ. ಸೊ ಫ್ರೀ ವರ್ಷನ್ ಈಸ್ ಎನಫ್. ಸೊ ಬೇಸಿಕ್ ಒಂದು ಆಡಿಟ್ ನಮಗೆ ಗೊತ್ತಾಗಲಿಕ್ಕೆ ಫ್ರೀ ವರ್ಷನ್ ಈಸ್ ಎನಫ್. ಸೊ ಕಂಪ್ಲೀಟ್ ಪೇಯ್ಡ್ ವರ್ಷನ್ ನಿಮಗೆ ಫ್ರೀ ವರ್ಷನ್ ಬೇಕು ಅಂತಂದರೆ 7 days ಫ್ರೀ ಟ್ರಯಲ್ ಕೊಡ್ತಾರೆ. ಆಫ್ಟರ್ ದಟ್ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. 7 days ಫ್ರೀ ಟ್ರಯಲನ್ನು ನೀವು ಟ್ರೈ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಟ್ರೈ. ಓಕೆ, ಸೊ ಇಫ್ ಇನ್ ಕೇಸ್ ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಒಟ್ಟು ಅಕೌಂಟ್ ಆ್ಯಕ್ಸಸ್ ಏನಾದರೂ ಕೇಳ್ತು ಅಂತಂದರೆ 7 days ಆದ ತಕ್ಷಣ ನೀವು ಯಾವ ಪ್ಲ್ಯಾನನ್ನು ನೀವು ಚೂಸ್ ಮಾಡಿರ್ತೀರೋ ಆ ಪ್ಲ್ಯಾನಿಗೆ ತಕ್ಕಂತೆ ಅಮೌಂಟ್ ಕಟ್ ಆಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಏನಾದರೂ ಒಂದು ಕಾರ್ಡ್ ಡೀಟೇಲ್ಸ್ ಕೇಳಿದ್ರೆ ಕೊಡಬೇಡಿ. ಇಫ್ ಏನು ಕೇಳಿಲ್ಲ 7 days ಹಂಗೆ ಟ್ರೈ ಮಾಡ್ಬೋದು ಅಂತಂದರೆ 7 days ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ನೀವೇನು ಮಾಡಬೇಕು, ಸೆಮ್ರಶ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸೆಮ್ರಶ್ ಟೂಲ್ ಓಪನ್ ಆಗುತ್ತೆ. ಓಕೆ, ಸೊ ನಾನು .com ಅಂತಲೂ ಸರ್ಚ್ ಮಾಡಲ್ಲ, ಜಸ್ಟ್ ಸೆಮ್ರಶ್. ಸೆಮ್ರಶ್ ಫಸ್ಟು ಆರೆಂಜ್ ಕಲರ್ ಇತ್ತು, ಇವಾಗ ಬ್ಲೂಗೆ ಚೇಂಜ್ ಮಾಡಿದ್ದಾರೆ, ರೈಟ್. ಸೊ ಒನ್ಸ್ ನೀವು ಸೆಮ್ರಶನ್ನು ಓಪನ್ ಮಾಡಿದಾದ್ಮೇಲೆ ನೀವು ಫಸ್ಟ್ ಏನು ಮಾಡಬೇಕಾಗತ್ತೆ ಅಂತಂದರೆ ನಿಮ್ಮ ಜಿಮೇಲ್ ID-ಯನ್ನು ಕೊಟ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ನಂದು ಆಲ್ರೆಡಿ ಅಕೌಂಟ್ ಇದೆ. ಆಫ್ಟರ್ ದಟ್ ನೆನಪಿರಲಿ, ನಾವು ಒಂದು ಜಿಮೇಲ್ ಅಕೌಂಟಿಂದ ಜಸ್ಟ್ ನಾವು ಒಂದು ಸೈಟನ್ನು ಮಾತ್ರ ರಿಸಲ್ಟನ್ನು ತಿಳ್ಕೊಳಕ್ಕಾಗುತ್ತೆ. ಮಲ್ಟಿಪಲ್ ಸೈಟ್ಸ್ದು ತಿಳ್ಕೊಳಕ್ಕಾಗಲ್ಲ. ಪೇಯ್ಡ್ ವರ್ಷನ್ ಆದರೆ ನಾವು ಅಪ್ ಟು 5 ಪ್ರಾಜೆಕ್ಟ್ಸ್ ಅಥವಾ 17 ಪ್ರಾಜೆಕ್ಟ್ಸ್ಗಳನ್ನು ನಾವು ತಿಳ್ಕೊಬೋದು. ಸೊ ಬೇಸಿಕಲಿ ಪ್ರೈಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರೈಸಿಂಗ್ ಇರುತ್ತೆ, ಪ್ರೈಸಿಂಗನ್ನು ನೀವು ಚೆಕ್ ಮಾಡ್ಕೋಬೋದು. 117 ಆಲ್ಮೋಸ್ಟ್ 13K 14K ಇರುತ್ತೆ ಮಂತ್ಲಿ ಸಬ್ಸ್ಕ್ರಿಪ್ಷನ್. ಓಕೆ, ಸೊ ನೀವು ತೊಗೋತೀರಾ ಅಂತ ಅಂದರೆ ನೀವು ತೊಗೋಬೋದು. ಓಕೆ, ಆಲ್ಮೋಸ್ಟ್ 10K 11K ಇರುತ್ತೆ. ಆ್ಯಂಡ್ ಗುರು ಪ್ಲ್ಯಾನ್, ಬಿಸ್ನೆಸ್ ಪ್ಲ್ಯಾನ್, ಇಲ್ಲಿ ನೀವು ನೋಡ್ಬೋದು ಅಪ್ ಟು 5 ವೆಬ್ಸೈಟನ್ನು ಒನ್ ಟೈಮ್ಗೆ ನೀವು ಮಾನಿಟರ್ ಮಾಡ್ಬೋದು. ಓಕೆ, ಅಪ್ ಟು 15 ವೆಬ್ಸೈಟ್ಸ್, ಅಪ್ ಟು 40 ವೆಬ್ಸೈಟ್ಸ್. ಸೊ ಈ ರೀತಿ ಪ್ಲ್ಯಾನ್ಸ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಒನ್ಸ್ ಪ್ರೈಸಿಂಗ್ ಇಫ್ ಇನ್ ಕೇಸ್ ನೀವು ತೊಗೋತೀರಾ ಅಂತಂದರೆ ನೀವು ತೊಗೋಬೋದು. ಎಲ್ಸ್ ಫ್ರೀ ವರ್ಷನ್ ಈಸ್ ಎನಫ್ ಅಂತ ಅಂದರೆ ಫ್ರೀ ವರ್ಷನ್ ಈಸ್ ಎನಫ್. ಸೊ ಫಸ್ಟು ಇಲ್ಲಿ ನೀವು ನೋಡ್ಬೋದು, ನಾನೊಂದು ಸೈಟನ್ನು ನಾನು ಮಾನಿಟರ್ ಮಾಡಿದ್ದೀನಿ, ಲೈಕ್ mygreatlearning.com. ಓಕೆ, ಸೊ ಇದಕ್ಕೆ ಫಸ್ಟ್ ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಮನ್ನು ಏನು ಕೇಳುತ್ತೆ ಅಂತಂದರೆ ಒಂದು ನಿಮ್ಮ ಸೈಟನ್ನು ಎಂಟರ್ ಮಾಡಿ ಅಂತ ಕೇಳುತ್ತೆ. ನೀವು ಯಾವ ಸೈಟನ್ನು ಆಡಿಟ್ ಮಾಡಬೇಕು ಅಥವಾ ನೀವು ಯಾವ ಸೈಟಿಗೆ ವರ್ಕ್ ಮಾಡ್ತಿದ್ದೀರಾ ಅಥವಾ ಯಾವ ಸೈಟಿನ ರಿಸಲ್ಟ್ಸ್ಗಳನ್ನು ನೀವು ತಿಳ್ಕೊಬೇಕು ಅಂತ ಅನ್ಕೋತೀರೋ ಆ ಸೈಟಿನ URL ಮೆನ್ಷನ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ದ ಫಸ್ಟ್ ಥಿಂಗ್ ಈಸ್ SEO mygreatlearning.comಗೆ ಇಲ್ಲಿ ನೀವು ನೋಡ್ಬೋದು AI ವಿಸಿಬಿಲಿಟಿ ಅಂತಂದರೆ AI ಕ್ವಶನ್ಸ್ಗೆ ಅಥವಾ AI ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ದ ಟೈಮ್ ಅಥವಾ ಎಷ್ಟು ಟೈಮ್ಸ್ AI ಟೂಲ್ಸ್ಗಳಲ್ಲಿ ಈ ಸೈಟ್ ವಿಸಿಬಲ್ ಆಗಿದೆ. 46 times. ಮೆನ್ಷನ್ಸ್ ಅಂತಂದರೆ ಬೇರೆ ಸೈಟ್ಸ್ಗಳಿಂದ ಅಥವಾ AI ಜನರೇಟೆಡ್ ಆನ್ಸರ್ಸಿಂದ ನಮ್ಮ ಸೈಟ್ ಅಂದರೆ ಈ ಸೈಟ್ ಪರ್ಟಿಕ್ಯುಲರ್ ಆಗಿ ಎಷ್ಟು ಸತಿ ಮೆನ್ಷನ್ಸ್ ಆಗಿದೆ. ಅದಾದಮೇಲೆ ಸೈಟ್ ಹೆಲ್ತ್. ಓಕೆ, ಸೈಟ್ ಹೆಲ್ತನ್ನು ನೀವು ತಿಳ್ಕೊತೀರಾ ಅಂತಂದರೆ, ಸೈಟ್ ಅಂತಂದರೆ ಲೈಕ್ ಡೊಮೈನ್ ಅಥಾರಿಟಿ, ಪೇಜ್ ಅಥಾರಿಟಿ ಅಂತ ನಾವೇನು ಕರಿತೀವಿ. ಸೊ ಟೋಟಲ್ ಆಗಿ ನಮ್ಮ ಸೈಟ್ ಎಷ್ಟು ಮಟ್ಟಿಗೆ ಹೆಲ್ದಿ ಆಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. 86% ಆಫ್ ದ ಟೈಮ್ 86
ಪರ್ಸೆಂಟ್ ಅಷ್ಟು ನಮ್ಮ ಸೈಟ್ ಹೆಲ್ದಿ ಆಗಿದೆ. ಓಕೆ, ಅದಾದಮೇಲೆ ವಿಸಿಬಿಲಿಟಿ, ಸಿ ದ ಡೊಮೈನ್ ಪೊಸಿಷನ್ ಇನ್ ದ ಟಾಪ್ 100 ಅಂತಂದರೆ SERPಲಿ ಫಸ್ಟ್ ಪೇಜಲ್ಲಿ ಎಷ್ಟಿರುತ್ತೆ, 10 ರಿಸಲ್ಟ್ಸ್ಗಳು ಇರ್ತವೆ, ರೈಟ್. ಸೊ 10 ರಿಸಲ್ಟ್ಸ್ಗಳು ಅಂತಂದಾಗ ಫಸ್ಟು 100 ರಿಸಲ್ಟಲ್ಲಿ ಎಷ್ಟು ಟೈಮ್ ನಮ್ಮ ಸೈಟ್ ವಿಸಿಬಲ್ ಆಗಿದೆ. ಸೊ ಇಲ್ಲಿ ನೀವು ನೋಡಿದ್ರೆ 65.55%. ಇಲ್ಲಿ ನೀವು ನೋಡ್ಬೋದು April 8, 2026ವರೆಗೂ 65.55 ಆಪ್ಷನ್ ಇದೆ. ಓಕೆ, ಅದಾದಮೇಲೆ ಆರ್ಗ್ಯಾನಿಕ್ ಟ್ರಾಫಿಕ್ ಎಷ್ಟು ಬಂದಿದೆ. ಓಕೆ, ಆರ್ಗ್ಯಾನಿಕ್ ಟ್ರಾಫಿಕ್ ಅಂತ ಅಂದರೆ ಏನೋ ಒಂದು ಡೊಮೈನನ್ನು ಕೀವರ್ಡನ್ನು ಎಂಟರ್ ಮಾಡಿರ್ತಾರೆ, ಸೊ ಅದರಲ್ಲಿ ನಮ್ಮ ಸೈಟ್ ಕೂಡ ಮೆನ್ಷನ್ ಆಗಿರುತ್ತೆ. ಓಕೆ, ಸೊ ಅದನ್ನು ಆರ್ಗ್ಯಾನಿಕ್ ಕೀವರ್ಡ್ಸ್ಗಳು, ದ ನಂಬರ್ ಆಫ್ ಕೀವರ್ಡ್ಸ್ ಬ್ರಿಂಗಿಂಗ್ ಯೂಸರ್ ಟು ಅನಲೈಸ್ಡ್ ಡೊಮೈನ್ ವೀವರ್ ಗೂಗಲ್ಸ್ ಟಾಪ್ 100 ಆರ್ಗ್ಯಾನಿಕ್ ಸರ್ಚ್ ರಿಸಲ್ಟ್ಸ್, ಸೋರ್ಸ್ ಆರ್ಗ್ಯಾನಿಕ್ ರಿಸರ್ಚ್. ಓಕೆ, ಬ್ಯಾಕ್ ಲಿಂಕ್ಸ್ಗಳು ನಮ್ಮ ಸೈಟಲ್ಲಿ ಎಷ್ಟಿದ್ದಾವೆ, ರೈಟ್. ದ ಲಿಂಕ್ಸ್ ದಟ್ ಲೀಡ್ ಟು ಬ್ಯಾಕ್ ಟು ದ ಅನಲೈಸ್ಡ್ ಡೊಮೈನ್. ಓಕೆ, ಎಷ್ಟು ಮಟ್ಟಿಗೆ ಬ್ಯಾಕ್ ಲಿಂಕ್ಸ್ಗಳಿದ್ದಾವೆ ಇದೆಲ್ಲವುದು ಕೂಡ ನಮಗೆ ಇಲ್ಲಿ ಒಂದ್ರ ಮಟ್ಟಿಗೆ ಕಾಣುತ್ತೆ. ಓಕೆ, ಸೊ ಬ್ಯಾಕ್ ಲಿಂಕ್ಸ್ಗಳನ್ನು ನೀವು ನೋಡ್ತೀರಾ ಅಂತ ಅಂದರೆ ಈ ಬ್ಯಾಕ್ ಲಿಂಕ್ಸ್ಗಳನ್ನು ನೀವು ನೋಡ್ಕೋಬೋದು, ರೈಟ್. ಸೊ ಫ್ರೀ ವರ್ಷನ್ ಆಗಿರೋದಕ್ಕೆ ನಮಗೆ ಮ್ಯಾಕ್ಸಿಮಮ್ 10 ವೆಬ್ಸೈಟ್ಸ್ಗಳನ್ನು ತೋರಿಸುತ್ತೆ ಅಷ್ಟೇ. ಪೇಯ್ಡ್ ವರ್ಷನ್ ಆದರೆ ನಮಗೆ ತುಂಬ ಆಲ್ಮೋಸ್ಟ್ ಎಲ್ಲ ಸೈಟ್ಸಿನ ಒಂದು ಲಿಂಕ್ಸ್ಗಳನ್ನು ಕೂಡ ತೋರಿಸುತ್ತೆ. ರೆಫರಿಂಗ್ ಡೊಮೈನ್ಸ್ ಎಷ್ಟಿದ್ದಾವೆ, ಬ್ಯಾಕ್ ಲಿಂಕ್ಸ್ಗಳು ಎಷ್ಟಿದ್ದಾವೆ, ಮಂತ್ಲಿ ವಿಸಿಟ್ಸ್ ಎಷ್ಟಿದ್ದಾವೆ, ಓಕೆ, ಆರ್ಗ್ಯಾನಿಕ್ ಟ್ರಾಫಿಕ್ ಎಷ್ಟಿದೆ, ಔಟ್ಬೌಂಡ್ ಡೊಮೈನ್ಸ್ ಎಷ್ಟಿದ್ದಾವೆ, ಓವರ್ ಆಲ್ ಟಾಕ್ಸಿಸಿಟಿ ಸ್ಕೋರ್ ಎಷ್ಟಿದೆ. ಸೊ ಇದೆಲ್ಲ ಆಪ್ಷನ್ ಇರುತ್ತೆ. ಅಥಾರಿಟಿ ಸ್ಕೋರ್, ಡೊಮೈನ್ ಅಥಾರಿಟಿ 64, ವೆರಿ ಗುಡ್. ಅಥಾರಿಟಿ ಸ್ಕೋರ್ ಟ್ರೆಂಡ್ ನೀವು ಚೆಕ್ ಮಾಡ್ಕೋತೀರಾ ಅಂತಂದರೆ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಆಫ್ಟರ್ ದಟ್ ರೆಫರಿಂಗ್ ಡೊಮೈನ್ಸ್ಗಳು ಲಾಸ್ಟ್ 1 ಇಯರಲ್ಲಿ ಎಷ್ಟು ಬಂದಿದ್ದಾವೆ, ರೈಟ್. May 25, August 2025, October 2025, ರೈಟ್. ಸೊ ಇಲ್ಲಿ ಗ್ರಾಫ್ ಮೇಲೆ ನಿಮಗಿಟ್ರೆ ನಿಮಗೆ ನಂಬರ್ಸ್ಗಳು ಕಾಣ್ತವೆ. ಓಕೆ, ರೆಫರಿಂಗ್ ಡೊಮೈನ್ಸ್. ಬ್ಯಾಕ್ ಲಿಂಕ್ಸ್ಗಳು ಎಷ್ಟು ಮಟ್ಟಿಗೆ ಬಂದಿದ್ದಾವೆ 2025ಅಲ್ಲಿ. ಆಲ್ ಟೈಮಲ್ಲಿ ನೋಡ್ತೀರಾ ಅಂತಂದರೆ ಆಲ್ ಟೈಮಲ್ಲಿ ನೀವು ನೋಡ್ಬೋದು. ಓಕೆ, ಆಲ್ ಟೈಮ್ ಅಂತಂದರೆ ಈ ಇಯರ್ದು ಕೂಡ ತಗೊಳುತ್ತೆ. ಓಕೆ, April 2025. ಅದಾದಮೇಲೆ ನ್ಯೂ ಅಂಡ್ ಲಾಸ್ಟ್ ರೆಫರಿಂಗ್ ಡೊಮೈನ್ಸ್ ಅಂತ ಇದೆ. ನ್ಯೂ ಆಗಿ ಎಷ್ಟು ರೆಫರಿಂಗ್ ಡೊಮೈನ್ಸ್ಗಳಿದ್ದಾವೆ ಅಂತ ಅಂದರೆ ನಮ್ಮ ಸೈಟನ್ನು ಎಷ್ಟು ಬೇರೆ ಸೈಟ್ಗಳು ರೆಫರ್ ಮಾಡಿದ್ದಾವೆ. ಓಕೆ, ಅದಾದಮೇಲೆ ಲಾಸ್ಟ್ ರೆಫರಿಂಗ್ ಸೈಟ್ಸ್ಗಳು ಎಷ್ಟಿದ್ದಾವೆ. ಸೊ ಇಲ್ಲಿ ಕಲರ್ ಕೋಡ್ ಇರುತ್ತೆ, ಅದ್ರ ಬೇಸ್ ಮೇಲೆ ನೀವು ಅನಲೈಸ್ ಮಾಡ್ಬೋದು. ಸೊ ಇಲ್ಲಾದಮೇಲೆ ವ್ಯೂ ಫುಲ್ ರಿಪೋರ್ಟ್ ಅಂತ ಇರುತ್ತೆ. ಇದ್ರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ನಮಗೆ ಪೇಯ್ಡ್ ವರ್ಷನಿಗೆ ಹೋಗಿ ಅಂತ ಕೇಳುತ್ತೆ. ಓಕೆ, ನ್ಯೂ ಆ್ಯಂಡ್ ಲಾಸ್ಟ್ ರೆಫರಿಂಗ್ ಡೊಮೈನ್ಸ್. ಇಲ್ಲಿ ರೂಟ್ ಡೊಮೈನ್ ಕ್ಯಾಟಗರಿ. ಸೊ ಯಾವ್ಯಾವುದು ರೆಫರಿಂಗ್ ಲಿಂಕ್ಸ್ಗಳಿದ್ದಾವೆ. ಇಲ್ಲಿ ಗ್ರೇಟ್ ಲರ್ನಿಂಗಿಗೆ ಎಷ್ಟು ಬ್ಯಾಕ್ ಲಿಂಕ್ಸ್ಗಳಿದ್ದಾವೆ. ಕಂಟ್ರಿ IP ಅಡ್ರೆಸ್ ಅಂತಂದರೆ ಯಾವ್ಯಾವ ಕಂಟ್ರಿ IP ಅಡ್ರೆಸ್ ಇರುತ್ತೆ. ಫಸ್ಟ್ ಸೀನ್ ಯಾವಾಗ ಆಗಿದೆ, ಲಾಸ್ಟ್ ಸೀನ್ ಯಾವಾಗ ಆಗಿದೆ. ಓಕೆ, ಅಂತಂದರೆ ನಿಮ್ಮ ಸೈಟ್ ಯಾವಾಗ ಫಸ್ಟ್ ಸೀನ್ ಲಾಸ್ಟ್ ಸೀನ್ ಇದೆ. ಓಕೆ, ಸೊ ಇದೆಲ್ಲ ಕೂಡ ಇರುತ್ತೆ. ಆ್ಯಕ್ಟಿವ್ ಆಗಿರೋ ಡೊಮೈನ್ಸ್ಗಳು ಎಷ್ಟಿದ್ದಾವೆ. ಓಕೆ, ಆ್ಯಂಡ್ ನ್ಯೂ ರೆಫರಿಂಗ್ ಡೊಮೈನ್ಸ್ ದಟ್ ಆರ್ ನಾಟ್ ಮಾರ್ಕ್ಡ್ ಆ್ಯಸ್ ಲಾಸ್ಟ್ ಅಂತಂದರೆ ಲಾಸ್ಟ್ ಆಗಿಲ್ಲ, ಸ್ಟಿಲ್ ಅವು ಆ್ಯಕ್ಟಿವ್ ಆಗಿದ್ದಾವೆ. ಆ್ಯಂಡ್ ದೆನ್ ನ್ಯೂ ಡೊಮೈನ್ಸ್. ಸೊ ಎ ರೆಫರಿಂಗ್ ಡೊಮೈನ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನ್ಯೂ ಇಫ್ ಲೆಸ್ ದ್ಯಾನ್ ಎ ಮಂತ್ ಹ್ಯಾಸ್ ಪಾಸ್ಟ್ ಅಂತಂದರೆ ಲಾಸ್ಟ್ ಪ್ರೀವಿಯಸ್ ಮಂತಿಂದ ಯಾವುದಾದ್ರೂ ನ್ಯೂ ಡೊಮೈನ್ಸ್ಗಳು ಏನಾದರೂ ರೆಫರಲ್ ಮಾಡಿದವ ನಮ್ಮ ಸೈಟನ್ನು ಅಥವಾ ಈ ಪರ್ಟಿಕ್ಯುಲರ್ ಸೈಟನ್ನು ರೆಫರ್ ಮಾಡಿದವ ಅವೆಲ್ಲ ನ್ಯೂಗೆ ಬರ್ತವೆ. ಲಾಸ್ಟ್ ಅಂತಂದರೆ ರೆಫರಿಂಗ್ ಡೊಮೈನ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಲಾಸ್ಟ್ ಇಫ್ ನೋ ಲಾಂಗರ್ ಹ್ಯಾಸ್ ಎನಿ ಲಿಂಕ್ಸ್ ಪಾಯಿಂಟಿಂಗ್ ಟು ಆ್ಯನ್ ಅನಲೈಸ್ಡ್ ಡೊಮೈನ್. Last referring domains are displayed in the report for a few months after the date that we identified them as lost. So ಲಾಸ್ಟ್ ಆಗಿದ್ದಾವೆ ಅಂತಂದರೆ ಮತ್ತೆಲ್ಲೂ ಅವರು ಯೂಸ್ ಮಾಡಿಲ್ಲ, ಸೊ ಅಂಥವನ್ನೆಲ್ಲ ಲಾಸ್ಟ್ ಅಂತ ಕರಿತೀವಿ. ಸೊ ಆ ಥರ ಸೈಟ್ಸ್ಗಳು ಏನಾದರೂ ಬೇಕು ಅಂತಂದರೆ ಅವು ಕೂಡ ಸಿಗ್ತವೆ. ಯಾವ್ಯಾವುದು ಲಾಸ್ಟ್ ಆಗಿದ್ದಾವೆ. ನಮಗೆ ಇಲ್ಲಿ ನಾರ್ಮಲಾಗಿ 10 ರಿಸಲ್ಟ್ಸ್ಗಳಷ್ಟೇ ಕಾಣ್ತವೆ, ಬಿಕಾಸ್ ಫ್ರೀ ವರ್ಷನ್ ಯೂಸ್ ಮಾಡಿರೋದ್ರಿಂದ.
ಸಿ ಲಾಸ್ಟ್. ನೀವು ಓಪನ್ ಮಾಡ್ತೀರಾ ಅಂತ ಅಂದರೆ ಆ ಸೈಟನ್ನು ಓಪನ್ ಮಾಡ್ಬೋದು. ಸಿ blogspot.com. ಆ್ಯಂಡ್ ಓಪನ್ ಮಾಡ್ತೀರಾ ಆ ಸೈಟನ್ನು ಅಂತಂದರೆ ಯು ಕ್ಯಾನ್ ಓಪನ್. ಬೈ SEO, ಬ್ಯಾಕ್ಲಿಂಕ್ಸ್, ವೆಬ್ ಡೆವಲಪ್ಮೆಂಟ್. ಸೊ ಈ ರೀತಿ ಒಂದು ಡೈರೆಕ್ಟ್ ಸಬ್ಮಿಷನ್ ಸೈಟ್ಸ್ ಥರ ಇದೆ. ಅದಾದಮೇಲೆ ನೋ ಫಾಲೋ, ಡೂ ಫಾಲೋ, ಇದು ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ. ಓಕೆ, ಸೊ ಈ ರೀತಿ ನೀವು ಡೊಮೈನ್ಸ್ಗಳನ್ನು ನೀವು ನೋಡ್ಕೋಬೋದು. ಓಕೆ, ಸೊ ದ ಲೆಫ್ಟ್ ಹ್ಯಾಂಡ್ ಸೈಡ್ ದ ಫಸ್ಟ್ ಲೋಗೋನೇ SEOದೇ ಬರುತ್ತೆ. ಅದ್ರ ಕೆಳಗಡೆ ಡ್ಯಾಶ್ ಬೋರ್ಡ್ ಆಪ್ಷನ್ ಇರುತ್ತೆ. ಡ್ಯಾಶ್ ಬೋರ್ಡ್ಗೆ ಹೋದರೆ ದ ಫಸ್ಟ್ ಆಪ್ಷನ್ ಏನು ಬರುತ್ತೆ ಅಲ್ವಾ ನಮಗೆ, ದ ಫಸ್ಟ್ ನಾವು ಏನು ನೋಡಿದ್ವಿ ಆ ಆಪ್ಷನ್ ಬರುತ್ತೆ, ಡ್ಯಾಶ್ ಬೋರ್ಡ್. ಸಿ ChatGPTಯಲ್ಲಿ ಎಷ್ಟು ಸತಿ ಮೆನ್ಷನ್ ಆಗಿದೆ ನಮ್ಮ ಸೈಟ್, 541 ಟೈಮ್. ಅದಾದಮೇಲೆ AI ಓವರ್ವ್ಯೂಲಿ ಎಷ್ಟು ಸತಿ ಬಂದಿದೆ, AI ಮೋಡಲ್ಲಿ ಎಷ್ಟು ಬಂದಿದೆ, ಜೆಮಿನಿಲಿ ಎಷ್ಟು ಸರ್ತಿ ನಮ್ಮ ಸೈಟ್ ಮೆನ್ಷನ್ಸ್ ಆಗಿದ್ದಾವೆ. ಸಿ ಆ್ಯಂಡ್ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂತ ತೊಗೊಂಡಿದೆ ಅಂತಂದರೆ ನಮಗಿದೆಲ್ಲ ಏನು ರಿಸಲ್ಟ್ ಇದೆ ಅದು ಯುನೈಟೆಡ್ ಸ್ಟೇಟ್ಸ್ ಬೇಸ್ ಮೇಲೆ ಸಿಗ್ತಿದೆ. ಇಫ್ ಇನ್ ಕೇಸ್ ಇದೇ ಸೈಟು ಇಂಡಿಯಾದಲ್ಲಿ ಹೆಂಗೆ ಪರ್ಫಾರ್ಮ್ ಆಗಿದೆ ಅಂತ ತಿಳ್ಕೊಬೇಕು ಅಂತಂದರೆ ಅಲ್ಲಿ ಕಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳಿ, ಇಂಡಿಯಾ. ಸೊ ಅವಾಗ ಏನಾಗುತ್ತೆ, ಬೇರೆ 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 ಆಪ್ಷನ್ಸ್ಗಳು ಬರ್ತವೆ. ಸಿ ಅದಾದಮೇಲೆ ಅಥಾರಿಟಿ ಸ್ಕೋರ್ ಎಷ್ಟಿದೆ, ಓಕೆ, ಆರ್ಗ್ಯಾನಿಕ್ ಟ್ರಾಫಿಕ್ ಎಷ್ಟಿದೆ. ಅಗೈನ್ ಇಲ್ಲಿ ರಿಸಲ್ಟ್ ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ, ಇಂಡಿಯಾದ ಬೇಕು ಅಂತಂದರೆ ಇಂಡಿಯಾಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸಿ ಅವಾಗ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಆರ್ಗ್ಯಾನಿಕ್ ಟ್ರಾಫಿಕ್ ಎಷ್ಟು ಬಂದಿದೆ, ಆರ್ಗ್ಯಾನಿಕ್ ಕೀವರ್ಡ್ ಎಷ್ಟು ಬಂದಿದ್ದಾವೆ, ಪೇಯ್ಡ್ ಕೀವರ್ಡ್ಸ್ಗೆ ಎಷ್ಟು ಸತಿ ನಮ್ಮ ಸೈಟ್ ಕಾಣಿಸ್ಕೊಂಡಿದೆ. ಓಕೆ, ರೆಫರಲ್ ಡೊಮೈನ್ಸಲ್ಲಿ ಎಷ್ಟು ಸತಿ ನಮ್ಮ ಸೈಟ್ಗಳು ಕಾಣಿಸ್ಕೊಂಡಿದ್ದಾವೆ, ಲೈಕ್ ಬ್ಯಾಕ್ಲಿಂಕ್ ಥರ. ಓಕೆ, ಸೊ ಪೊಸಿಷನ್ ಟ್ರ್ಯಾಕಿಂಗ್ ಅಂತಂದರೆ ವಿಸಿಬಿಲಿಟಿ ಅಂತ ಕರಿತೀವಿ. ಪೊಸಿಷನ್ಸ್, keywords top 3 keywords and top 10 keywordsಗೆ 5 times, top 3 times. ಓಕೆ, ಸೊ ಟಾಪ್ ಕೀವರ್ಡ್ಸ್ಗಳು ಯಾವ್ಯಾವು ಇದ್ದಾವೆ ಆ್ಯಂಡ್ ಎಷ್ಟು ಮಟ್ಟಿಗೆ ಯಾವ್ಯಾವ ಪೊಸಿಷನಲ್ಲಿ ನಮ್ಮ ಸೈಟ್ ಪೊಸಿಷನ್ ಆಗಿದೆ. ಲೈಕ್ ಗ್ರೇಟ್ ಲರ್ನಿಂಗ್ ಅನ್ನೋ ಕೀವರ್ಡ್ಗೆ ಫಸ್ಟ್ ಪೊಸಿಷನಲ್ಲಿತ್ತು, ಗ್ರೇಟ್ ಲರ್ನಿಂಗ್ ಲಾಗಿನ್ ಅನ್ನೋದಕ್ಕೆ ಫಸ್ಟ್ ಪೊಸಿಷನ್, ಗ್ರೇಟ್ ಲರ್ನಿಂಗ್ ಲಾಗಿನ್ ಫಸ್ಟ್, ಆ್ಯಂಡ್ ದೆನ್ ಆನ್ಲೈನ್ ಪೈಥಾನ್ ಕಂಪೈಲರ್ ಅನ್ನೋ ಪರ್ಟಿಕ್ಯುಲರ್ ಕೀವರ್ಡ್ಗೆ 4ನೇ ಪೊಸಿಷನಲ್ಲಿ ನಮ್ಮ ಸೈಟ್ ಇದೆ. ಅದಾದಮೇಲೆ ಆನ್ಲೈನ್ ಪೈಥಾನ್ ಕಂಪೈಲರ್ಗೆ ಅಗೇನ್ 10th ಪೊಸಿಷನಲ್ಲಿ ಆಪ್ಷನ್ 10th ಪೊಸಿಷನಲ್ಲಿ ಇದೆ. ಆ್ಯಂಡ್ ವಿಸಿಬಿಲಿಟಿ ಎಷ್ಟು % ಆಫ್ ದ ಟೈಮ್ ಫಸ್ಟ್ ಬಂದಿದೆ ಪರ್ಟಿಕ್ಯುಲರ್ ಕೀವರ್ಡ್ಗೆ ಅನ್ನೋದು ಕೂಡ ಇದೆ, ವಿಸಿಬಿಲಿಟಿ. ಸೈಟ್ ಆಡಿಟ್ ಕೂಡ ಇರುತ್ತೆ. ಸೊ ಸೈಟ್ ಆಡಿಟನ್ನು ಮಾಡ್ಬೋದು, ಲೈಕ್ ಎಷ್ಟು ಮಟ್ಟಿಗೆ ನಮ್ಮ ಸೈಟ್ ಹೆಲ್ದಿ ಆಗಿದೆಯಾ. ಎಸ್, 86% ಆಫ್ ದ ಟೈಮ್ ನಮ್ಮ ಸೈಟ್ ಹೆಲ್ದಿ ಆಗಿದೆ. ಎರರ್ಸ್ ಕೂಡ ಇದೆ. ಆ ಎರರ್ಸ್ ಏನು ಅಂತ ತಿಳ್ಕೊಬೇಕು ಅಂತಂದರೆ ಎರರ್ಸನ್ನು ನೀವು ಓಪನ್ ಮಾಡಬೇಕಾಗತ್ತೆ, ರೈಟ್. ಸೊ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಆ್ಯಂಡ್ ಎಸ್ ಅಥವಾ ನೋ ಮೆನ್ಷನ್ ಮಾಡಿ. ಕಾಣಿಸ್ತಾ ಇದೆ ಮ್ಯಾಮ್. ಜಯಂತ್, ನಿಮಗೆ ಸ್ಕ್ರೀನ್ ಕಾಣಿಸ್ತಿದೆಯಾ? ಯಾ, ಚಲೋ. ಸೈಟ್ ಆಡಿಟ್ ಮಾಡ್ತೀರಾ ಅಂತಂದರೆ ನೀವು ಮಾಡ್ಬೋದು. ಅಂತಂದರೆ ನಮ್ಮ ಸೈಟಿನ ಹೆಲ್ತ್ ಎಷ್ಟಿದೆ ಆ್ಯಂಡ್ ಆ ಸೈಟಲ್ಲಿ ಎರರ್ಸ್ಗಳು ಏನಾದರೂ ಇದ್ದರೆ ಏನೇನು ಎರರ್ಸ್ ಇದೆ. ಸಿ 174 ಸ್ಟ್ರಕ್ಚರ್ ಡಾಟಾ ಐಟಮ್ಸ್ ಆರ್ ಇನ್ವ್ಯಾಲಿಡ್. ಹೌ ಟು ಫಿಕ್ಸ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಹೌ ಟು ಫಿಕ್ಸ್ ಅನ್ನೋ ಬ್ಲಾಗ್ ಕೂಡ ಬರುತ್ತೆ, ಅದು ನೋಡಿಕೊಂಡು ನೀವು ಫಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ವಾರ್ನಿಂಗ್ಸ್ಗಳು ಏನೇನು ಬಂದಿದ್ದಾವೆ, ಔಟ್ ಗೋಯಿಂಗ್ ಇಂಟರ್ನಲ್ ಲಿಂಕ್ಸ್ ಕಂಟೈನ್ ನೋ ಫಾಲೋ ಆಟ್ರಿಬ್ಯೂಟ್ ಅಂತ. ಅಂದರೆ ನಾನು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ ಡೂ ಫಾಲೋ ನೋ ಫಾಲೋ ಅಂದರೆ ಏನು ಅಂತ. ನೋ ಫಾಲೋ ನಥಿಂಗ್ ಬಟ್ ನೋ ಫಾಲೋ ಅನ್ನೋ ಸೈಟ್ಸ್ಗಳಿಂದ ನಾವೇನಾದರೂ ಬ್ಯಾಕ್ಲಿಂಕ್ಸ್ಗಳನ್ನು ತೊಗೊಂಡ್ರೆ
ಅದಕ್ಕೆ ಗೂಗಲ್ ಯಾವುದೇ ರೀತಿ ವ್ಯಾಲ್ಯೂವನ್ನು ಕೊಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಸೊ ಅದನ್ನೇ ಇಲ್ಲಿ ವಾರ್ನಿಂಗ್ ಆಗಿ ಕೇಳ್ತಿರೋದು. 164 ಔಟ್ಗೋಯಿಂಗ್ ಇಂಟರ್ನಲ್ ಲಿಂಕ್ಸ್ ಏನಿದಾವೆ ಅವೆಲ್ಲ ನೋ ಫಾಲೋ ಆಟ್ರಿಬ್ಯೂಟ್ ಆಗಿದ್ದಾವೆ. ಸೊ ಫಿಕ್ಸ್ ಮಾಡ್ಕೊಳ್ಳೋ ಆಗಿದ್ರೆ ಫಿಕ್ಸ್ ಮಾಡ್ಕೊಳ್ಳಿ. 2 pages ಡೋಂಟ್ ಹ್ಯಾವ್ ಎನ್ H1 ಹೆಡಿಂಗ್, 2 ಪೇಜಸಲ್ಲಿ H1 ಹೆಡಿಂಗ್ ಇಲ್ಲ. ಓಕೆ, ಸೊ ಇದೆಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿ ಬರ್ತವೆ. ಎಷ್ಟು ಎಕ್ಸ್ಟರ್ನಲ್ ಲಿಂಕ್ಸ್ಗಳು ನೋ ಫಾಲೋ ಇದ್ದಾವೆ, ರೈಟ್. ಸೊ ಈ ರೀತಿ ನೀವು ಸೈಟ್ ಆಡಿಟನ್ನು ಕೂಡ ನೀವು ಮಾಡ್ಬೋದು. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಏನೇನು ಇಶ್ಯೂಸ್ಗಳಿದ್ದಾವೆ ಅದನ್ನೆಲ್ಲ ನೀವು ಇಲ್ಲಿ ಮಾಡ್ಬೋದು. ಆ್ಯಂಡ್ ಕ್ರಾಲ್ಡ್ ಪೇಜಸ್, ಎಷ್ಟು ಪೇಜಸ್ಗಳನ್ನು ಕ್ರಾಲ್ಡ್ ಮಾಡಿದ್ದಾರೆ ಅದೆಲ್ಲವುದು ಕೂಡ ಇಲ್ಲಿರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಓಕೆ, ಯಾವ್ಯಾವ ಪೇಜ್ ಕ್ರಾಲ್ ಮಾಡಿದ್ದಾರೆ, ಸೊ ಅದನ್ನೆಲ್ಲ ನೀವು ಇಲ್ಲಿ ನೋಡ್ಕೋಬೋದು. ಸೊ ಕೆಳಗಡೆ ಪೊಸಿಷನ್ ಟ್ರ್ಯಾಕಿಂಗ್ ಇರುತ್ತೆ. ಪೊಸಿಷನ್ ಟ್ರ್ಯಾಕಿಂಗಿಗೆ ಹೋದರೆ ನಿಮ್ಮ ಪೊಸಿಷನನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಅಂತಂದರೆ ಯಾವ ಯಾವ ಕೀವರ್ಡ್ಸ್ಗಳಿಗೆ, ಓಕೆ, ಫಸ್ಟು ಪೊಸಿಷನ್ ಬಂದಿರ್ತೀರಾ, ಸೆಕೆಂಡ್ ಪೊಸಿಷನ್ ಬಂದಿರ್ತೀರಾ, ಈ ರೀತಿ ಆಪ್ಷನ್ಸ್ಗಳು ಇಲ್ಲಿ ಬರ್ತವೆ. ಸಿ ಪೊಸಿಷನ್ ಟ್ರ್ಯಾಕಿಂಗ್ ಓಪನ್ ಮಾಡಿದ್ರೆ ಪೊಸಿಷನ್ ಟ್ರ್ಯಾಕಿಂಗ್ ಅನ್ನೋದು ಓಪನ್ ಆಗುತ್ತೆ. ಸಿ ವಿಸಿಬಿಲಿಟಿ ಎಷ್ಟಿದೆ, ಎಸ್ಟಿಮೇಟೆಡ್ ಟ್ರಾಫಿಕ್ ಎಷ್ಟಿದೆ, ಆವ್ರೇಜ್ ಪೊಸಿಷನ್ ಆಪ್ಷನ್ ಇಲ್ಲಿರುತ್ತೆ. ಅದಾದಮೇಲೆ ರ್ಯಾಂಕಿಂಗ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ 1 to 3 ಅಂತಂದರೆ 1ರಿಂದ 3ನೇ ಪೊಸಿಷನಲ್ಲಿ ಎಷ್ಟು ಸರ್ತಿ ಬಂದಿದ್ದೀವಿ, ಎಷ್ಟು % ಆಫ್ ದ ಟೈಮ್ ಬಂದಿದ್ದೀವಿ, ಅದು ಏಪ್ರಿಲ್ 1ನೇ ತಾರೀಕಲ್ಲಿ, ರೈಟ್. ಆ್ಯಂಡ್ ಸೊ ಇಲ್ಲಿ ಕಲರ್ ಕೋಡ್ ಇರುತ್ತೆ, ನೀವು ನೋಡ್ಕೋಬೋದು. ರ್ಯಾಂಕಿಂಗ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನಲ್ಲಿ ಎಷ್ಟು ಮಟ್ಟಿಗೆ ಬಂದಿದ್ದೀವಿ, ಆ್ಯಂಡ್ ಅದರಿಂದ ಮೇಲಕ್ಕೆ ಅಂತಂದರೆ 4, 5, 6, ಸೊ ಇದ್ರ ಮೇಲೆ ಹೆಂಗೆ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ವೀಕ್ ವೈಸ್ ಆಪ್ಷನನ್ನು ತೋರಿಸುತ್ತೆ. ಓಕೆ, ಆನ್ಲೈನ್ ಪ್ರೆಸೆನ್ಸ್ ಪೂರ್ ಅಂತಂದರೆ ಲೋಕಲ್ ವಿಸಿಬಿಲಿಟಿ ಆಪ್ಷನ್ ಇರುತ್ತೆ. ಲಿಸ್ಟಿಂಗ್ ಟು ಫಿಕ್ಸ್ ಆ್ಯಂಡ್ ಟೋಟಲ್ ರಿವ್ಯೂಸ್. ಸೊ ಇದೇನಪ್ಪ ಅಂತಂದರೆ ನಮ್ಮದು ಗೂಗಲ್ ಮೈ ಬಿಸ್ನೆಸ್ ಇರುತ್ತಲ್ವ, ಅದು ಆಪ್ಷನ್ ಇರುತ್ತೆ. ಓಕೆ, ಟಾಪ್ ಕೀವರ್ಡ್ಸ್ಗಳು ಅಂತಂದರೆ ಆಗಲೇ ನಾನು ಹೇಳ್ದಂಗೆ ಯಾವ್ಯಾವ ಕೀವರ್ಡ್ಸ್ಗಳಿಗೆ ಪೊಸಿಷನ್ನಲ್ಲಿ ಫಸ್ಟ್ ಬಂದಿದ್ದೀವಿ ಅದು ಆಪ್ಷನ್ ಇರುತ್ತೆ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಯಾವ ಕೀವರ್ಡ್ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅನ್ನೋದು ಕೂಡ ಇಲ್ಲಿರುತ್ತೆ. ಓಕೆ, ನೆಗೆಟಿವ್ ಏನಾದರೂ ಇಂಪ್ಯಾಕ್ಟ್ ಆಗಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇಲ್ಲಿರುತ್ತೆ, ರೈಟ್. ಸೊ ನಮಗೆ ಫ್ರೀ ವರ್ಷನ್ ಯೂಸ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ಆಪ್ಷನ್ಸ್ಗಳು ಕೂಡ ಇರ್ತವೆ. ಸೊ ಬೇರೆ ಬೇರೆ ಕೀವರ್ಡ್ URL ಇರುತ್ತೆ. ಯಾವ್ಯಾವ ಪರ್ಟಿಕ್ಯುಲರ್ URL ಯಾವ ಎಷ್ಟನೇ ಕೀವರ್ಡಿಗೆ ಪೊಸಿಷನ್ ವೈಸ್ ರ್ಯಾಂಕ್ ಆಗಿದೆ ಅನ್ನೋದು ಬಂದಿರುತ್ತೆ. ಓಕೆ, ಅದಾದಮೇಲೆ ಡೊಮೈನ್ ಓವರ್ವ್ಯೂ ಮಾಡ್ತೀರಾ ಅಂತ ಅಂದರೆ ನೀವು ಡೊಮೈನ್ ಓವರ್ವ್ಯೂ ಕೂಡ ನೀವು ಮಾಡ್ಬೋದು. ಅಂತಂದರೆ ಗೆಟ್ ಇನ್ಸ್ಟಂಟ್ ಇನ್ಸೈಟ್ ಇಂಟು ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಆಫ್ ಯುವರ್ ಕಾಂಪಿಟೇಟರ್ ಆರ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್. ಅಂತಂದರೆ ಇಫ್ ಇನ್ ಕೇಸ್ ನೀವು ನಿಮ್ಮ ಕಾಂಪಿಟೇಟರಿನ ಡೊಮೈನ್ ಓವರ್ವ್ಯೂ ಮಾಡ್ತೀರಾ ಅಂತ ಅಂದರೆ ಆ ಕಾಂಪಿಟೇಟರಿನ ಒಂದು URL ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ಕಂಟ್ರಿಯನ್ನು ಚೂಸ್ ಮಾಡ್ಕೊಳ್ಳಿ. ಅಂತಂದರೆ ಯಾವ ಕಂಟ್ರಿಯಲ್ಲಿ ನೀವು ಆ ಡೊಮೈನನ್ನು ಓವರ್ವ್ಯೂ ಮಾಡ್ತೀರಾ, ರೈಟ್. ಸೊ ಬೇಸಿಕಲಿ ನಿಮ್ಮ ಕಾಂಪಿಟೇಟರ್ ಅಂತಂದರೆ ಅನಲೈಸ್ ಮಾಡಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಮೈ ಗ್ರೇಟ್ ಲರ್ನಿಂಗ್ ಅನ್ನೋದಕ್ಕೆ ಆಪೋಸಿಟ್ ಕಾಂಪಿಟೇಟರ್ ಯಾರಿದ್ದಾರೆ, ರೈಟ್. ಅವರ ಒಂದು ಡೊಮೈನ್ ಅನಾಲಿಸನ್ನು ನೀವು ಮಾಡಬೇಕು ಅಂತಂದರೆ ಅವರ ಡೊಮೈನಿನ URL ಅನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದು ಟೂಲ್ ನಿಮಗೆ ಯೂಸ್ ಮಾಡ್ತಾ 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 ಗೊತ್ತಾಗುತ್ತೆ. ಸೊ ಬೇಸಿಕಲಿ ಇದೇನಕ್ಕೆ ನಿಮ್ಮ ಕಾಂಪಿಟೇಟರ್ದು ಅನಲೈಸ್ ಮಾಡ್ತೀರಾ ಅಂತಂದರೆ ನೀವು ಮಾಡ್ಬೋದು. ಸೊ ಅಲ್ಲೂ ಕೂಡ ನಮ್ಮದು ಹೆಂಗೆ ರಿಸಲ್ಟ್ ಕಾಣುತ್ತೋ ಅದೇ ರೀತಿ ರಿಸಲ್ಟ್ ಕಾಣುತ್ತೆ. ಆರ್ಗ್ಯಾನಿಕ್ ರ್ಯಾಂಕಿಂಗ್ಸನ್ನು ನೋಡ್ತೀರಾ ಅಂತಂದರೆ ನೀವು ನೋಡ್ಬೋದು ಆರ್ಗ್ಯಾನಿಕ್ ಆಗಿ ಎಷ್ಟು ಸತಿ ನಮ್ಮ ಸೈಟ್ ರ್ಯಾಂಕ್ ಆಗಿರುತ್ತೆ. ಅಗೈನ್ ನೀವು ಇಲ್ಲಿ ಕಾಂಪಿಟೇಟರ್ಸ್ದು ಏನಾದರೂ ಮಾಡ್ತೀರಾ ಅಂತಂದರೆ ಕಾಂಪಿಟೇಟರ್ಸ್ದನ್ನೇ ನೀವು ಮಾಡ್ಬೋದು, ಅಥವಾ ನಿಮ್ಮ ಸೈಟಿಂದ ನೀವು ಮಾಡ್ಕೋತೀರಾ ಅಂತಂದರೆ ನೀವು ಮಾಡ್ಕೋಬೋದು, ರೈಟ್.
ಇದು ನಾರ್ಮಲಿ ಕಾಂಪಿಟೇಟರ್ಗೋಸ್ಕರ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಸೈಟ್ ಆರ್ಗ್ಯಾನಿಕ್ ಆಗಿ ನಿಮ್ಕಿನ ಬೆಟರ್ ಆಗಿ ಏನಾದರೂ ಪರ್ಫಾರ್ಮ್ ಮಾಡಿದ್ಯಾ ಅನ್ನೋದು ಗೊತ್ತಾಗುತ್ತೆ. ಸೊ ನಂಬರ್ಸ್ಗಳು ಏನು ಕಾಣ್ತವೆ ಅಲ್ವಾ, ಆ ನಂಬರ್ಸ್ಗಳನ್ನು ನೀವು ನೋಡಿದ್ರೆ ನಿಮ್ಮ ಸೈಟ್ ಬೆಟರ್ ಆಗ್ತಿದೆಯಾ, ಅವ್ರ ಸೈಟ್ ಬೆಟರ್ ಆಗಿದೆಯಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ಸ್ ಕೆಲವು ಸೈಟ್ಗಳನ್ನು ಕೊಟ್ಟಿದ್ದಾರೆ, ಅವ್ರದ್ದನ್ನೇ ನಾನು ತಗೋತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಕೀವರ್ಡ್ಸ್ಗಳು ಎಷ್ಟು ಮೆನ್ಷನ್ ಮಾಡಿದ್ದಾರೆ, ಟ್ರಾಫಿಕ್ ಎಷ್ಟಿದೆ ಆ್ಯಂಡ್ ಟ್ರಾಫಿಕ್ ಕಾಸ್ಟ್. ಇಫ್ ಇನ್ ಕೇಸ್ ಅವ್ರೇನಾದರೂ ಇಫ್ ಇನ್ ಕೇಸ್ ಗೂಗಲ್ ಆ್ಯಡ್ಸ್ ಏನಾದರೂ ರನ್ ಮಾಡ್ತೀರಾ ಅಂತಂದರೆ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ಅಥವಾ ಇಲ್ಲಿ ಮೆನ್ಷನ್ ಮಾಡಿರೋ ಕೀವರ್ಡ್ಸ್ಗಳಿಗೆ ನೀವು ಎಷ್ಟು ಅಮೌಂಟನ್ನು ಹಾಕಬೇಕಾಗುತ್ತೆ. $3.5 million. Branded traffic, the amount of traffic that comes to an analyzed domain from keywords that include the domain brand name. So for example, ಬ್ರ್ಯಾಂಡ್ ಅನ್ನು ಕೂಡ ಮೆನ್ಷನ್ ಮಾಡಿಬಿಟ್ಟು ಕೀವರ್ಡ್ ಅನ್ನು ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಶೂಸ್ ಅಂತ ಎಂಟರ್ ಮಾಡೋದು ಬೇರೆ, ನೈಕಿ ಶೂಸ್ ಅನ್ನೋದು ಎಂಟರ್ ಮಾಡೋದು ಬೇರೆ, ರೈಟ್. ಸೊ ಅದನ್ನು ನಾವು ಬ್ರ್ಯಾಂಡೆಡ್ ಟ್ರಾಫಿಕ್ ಅಂತ ಹೇಳ್ತೀವಿ. ಅಂತ ಬೇಸಿಕಲಿ ನಿಮ್ಮ ಸೈಟ್ ಜೊತೆಗೇನೆ ಅವರು ಕೀವರ್ಡನ್ನು ಮೆನ್ಷನ್ ಮಾಡಿರ್ತಾರೆ, ಅದನ್ನು ನಾವು ಬ್ರ್ಯಾಂಡೆಡ್ ಟ್ರಾಫಿಕ್ ಅಂತ ಕರಿತೀವಿ. ನಾನ್ ಬ್ರ್ಯಾಂಡೆಡ್ ಟ್ರಾಫಿಕ್, ಫಾರ್ ಎಕ್ಸಾಂಪಲ್ ನೈಕಿ ಶೂಸ್ ಅಂತ ಎಂಟರ್ ಮಾಡಿರೋದಿಲ್ಲ, ಬರೀ ಶೂಸ್ ಫಾರ್ ಮೆನ್. ಓಕೆ, ಸೊ ಈ ರೀತಿ ಎಂಟರ್ ಮಾಡಿರ್ತಾರೆ. ಸೊ ಆ ಥರ ಕೀವರ್ಡ್ಸ್ಗಳಿಗೆ ನಿಮ್ಮ ಕಾಂಪಿಟೇಟರ್ ಸೈಟ್ಗೆ ಎಷ್ಟು ಟ್ರಾಫಿಕ್ ಬಂದಿದೆ ಅನ್ನೋದು ಇಲ್ಲಿ ಆಪ್ಷನ್ ಇರುತ್ತೆ. ಸೊ ಇದೆಲ್ಲ ಗ್ರಾಫ್ ನೀವು ಜಸ್ಟ್ ನಿಮ್ಮ ಕರ್ಸರನ್ನು ಇಟ್ಕೊತ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಕೀವರ್ಡ್ಸ್ ಟ್ರೆಂಡ್, ಟಾಪ್ ಕೀವರ್ಡ್ಸ್ಗಳು ಇಲ್ಲಿ ನೀವು ನೋಡ್ಬೋದು, WWF, ವಾಟರ್. ಸೊ ಇವೆಲ್ಲ ಟಾಪ್ ಕೀವರ್ಡ್ಸ್ಗಳು. ಆ್ಯಂಡ್ ಪೊಸಿಷನ್ ಎಷ್ಟು, ಯಾವ್ಯಾವ ಪೊಸಿಷನಲ್ಲಿ ಬಂದಿದೆ, ಆ್ಯಂಡ್ ವಾಲ್ಯೂಮ್ ಎಷ್ಟು ಮಟ್ಟಿಗೆ ಸರ್ಚ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಕೀವರ್ಡ್ಸನ್ನು, ಟ್ರಾಫಿಕ್ ಎಷ್ಟು ಬಂದಿದೆ ಪರ್ಸೆಂಟೇಜ್ ಆಫ್ ದ ಟೈಮಲ್ಲಿ. ಓಕೆ, ಇಲ್ಲಿ ಆಪ್ಷನ್ ಇದೆ ಕೀವರ್ಡ್ ಬೈ ಇಂಟೆಂಟ್. ಇನ್ಫಾರ್ಮೇಷನಲ್ ಅಂತ ಅಂದರೆ ಜಸ್ಟ್ ಫಾರ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ, ಅದನ್ನು ನಾವು ಇನ್ಫಾರ್ಮೇಷನಲ್ ಕೀವರ್ಡ್ ಅಂತ ಕರಿತೀವಿ. ಕಮರ್ಷಿಯಲ್ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸರ್ವಿಸ್ ಬಗ್ಗೆ ತಿಳ್ಕೊಳಕ್ಕೆ ಬಂದಿರ್ತಾರೆ. ಓಕೆ, ಟ್ರಾನ್ಸಾಕ್ಷನಲ್ ಅಂತ ಅಂದರೆ ಅವರು ಆ ಕೋರ್ಸನ್ನು ತೊಗೊಳೋಕ್ಕೋಸ್ಕರನೇ ಬಂದಿರ್ತಾರೆ. ಅಂತ ಅಂದರೆ ಇಫ್ ಇನ್ ಕೇಸ್ ಆ ಕೀವರ್ಡನ್ನು ಅವ್ರು ಎಂಟರ್ ಮಾಡಿದ್ದಾರೆ ಅಂತ ಅಂದರೆ ಅವರು ಏನಾದರೂ ಒಂದು ಬೈ ಮಾಡೋಕ್ಕಂತಲೇ ಬಂದಿರ್ತಾರೆ, ಅದನ್ನು ನಾವು ಟ್ರಾನ್ಸಾಕ್ಷನಲ್ ಕೀವರ್ಡ್ಸ್ ಅಂತ ಕರಿತೀವಿ. ಸೊ ಆ ರೀತಿ ಕೀವರ್ಡ್ಸ್ಗಳು ಆ ಸೈಟಲ್ಲಿ ಎಷ್ಟು ಮೆನ್ಷನ್ ಆಗಿದ್ದಾವೆ ಅನ್ನೋದು ಕೂಡ ಇಲ್ಲಿರುತ್ತೆ. ಆ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ಎಷ್ಟೆಷ್ಟು ಟ್ರಾಫಿಕ್ ಬಂದಿರ್ತವೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಜಸ್ಟ್ ನೀವು ಕ್ಲಿಕ್ ಮಾಡ್ಕೊತ ಹೋದರೆ ಆ ಕೀವರ್ಡ್ಸ್ಗಳು ಕೂಡ ಓಪನ್ ಆಗ್ತವೆ. ಆ್ಯಂಡ್ ಟಾಪ್ ಪೊಸಿಷನ್ ಚೇಂಜಸ್ ಇನ್ ಆರ್ಗ್ಯಾನಿಕ್, ಟಾಪ್ ಪೊಸಿಷನ್ ಚೇಂಜಸ್ ಇನ್ SERP ಫೀಚರ್, ರೈಟ್. ಕೀವರ್ಡ್, ಓಕೆ, ಆ್ಯಂಡ್ ವಾಲ್ಯೂಮ್ ಎಷ್ಟಿದೆ, ಟ್ರಾಫಿಕ್ ಎಷ್ಟು ಬರ್ತಿದೆ, ಇದು ಕೂಡ ಆಪ್ಷನ್ ಇರುತ್ತೆ, ನೀವು ನೋಡ್ಬೋದು. ಲೋಕಲ್ ವಿಸಿಬಿಲಿಟಿ ಗ್ಯಾಪ್ಸ್ ಲೈಕ್ ಎ ಲೋಕಲ್ ಬಿಸ್ನೆಸ್, ರೈಟ್. SERP ಫೀಚರ್ ಟ್ರೆಂಡ್, ಇಲ್ಲಿ ಆಪ್ಷನ್ ಇರುತ್ತೆ. ಕಲರ್ ಕೋಡನ್ನು ನೀವು ಓದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅದಾದಮೇಲೆ ಟಾಪ್ ಪೇಜಸ್ ಆಪ್ಷನ್ಸ್ ಇರುತ್ತೆ. ಯಾವ ಪೇಜಸ್ಗಳು ಟಾಪ್ ಪೇಜಸ್ಗಳಂತ ಇರ್ತವೆ, ರೈಟ್. ಅಂತಂದರೆ ಯಾವ ಪೇಜಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದ್ದಾವೆ ಆ ಪೇಜಸ್ಗಳು ಇಲ್ಲಿ ಮೆನ್ಷನ್ ಆಗಿರ್ತವೆ. ಆ್ಯಂಡ್ ಆ ಪರ್ಟಿಕ್ಯುಲರ್ ಪೇಜಸ್ಗೆ ಎಷ್ಟೆಷ್ಟು ಟ್ರಾಫಿಕ್ ಬಂದಿದೆ ಅನ್ನೋದು ಕೂಡ ಇಲ್ಲಿ ಕಾಣುತ್ತೆ. ಕೀವರ್ಡ್ಸ್ಗಳು ಆ ಪರ್ಟಿಕ್ಯುಲರ್ ಪೇಜಸಲ್ಲಿ ಎಷ್ಟೆಷ್ಟು ಕೀವರ್ಡ್ಸ್ಗಳು ಮೆನ್ಷನ್ ಆಗಿದ್ದಾವೆ ಅನ್ನೋದು ಕೂಡ ಇಲ್ಲಿ ಕಾಣುತ್ತೆ. ಆ್ಯಂಡ್ ಆ ಪರ್ಟಿಕ್ಯುಲರ್ ಕೀವರ್ಡ್ಸ್ಗೆ ಯಾವುದಾದ್ರೂ ಆ್ಯಡ್ಸ್ಗಳೇನಾದರೂ ರನ್ ಮಾಡಿದ್ದೀರಾ ಅದು ಕೂಡ ಇಲ್ಲಿ ಕಾಣುತ್ತೆ. ಬ್ಯಾಕ್ ಲಿಂಕ್ಸ್ ಆಪ್ಷನ್ ಇರುತ್ತೆ. ಆ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ಬ್ಯಾಕ್ ಲಿಂಕ್ಸ್ಗಳು ಬಂದಿರ್ತವೆ ಅಲ್ವಾ, ಅದನ್ನು ಶೋ ಮಾಡಬೇಕು ಅಂತಂದರೆ ಶೋ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 10 ಬ್ಯಾಕ್ ಲಿಂಕ್ ಕೀವರ್ಡ್ಸ್ಗಳನ್ನು ತೋರಿಸುತ್ತೆ. ಬಿಕಾಸ್ ಫ್ರೀ ವರ್ಷನ್ ಆಗಿರೋದ್ರಿಂದ. ಪೇಯ್ಡ್ ವರ್ಷನ್ ಆದರೆ ಇನ್ನೂ ಜಾಸ್ತಿ ತೋರಿಸುತ್ತೆ. ಸೊ ಇದನ್ನು ಟಾಪ್ ಪೇಜಸ್. ಆ್ಯಂಡ್ ಕಂಪೇರ್ ಡೊಮೈನ್ಸ್ ಅಂತಂದರೆ ನಿಮ್ಮ ಡೊಮೈನಿಗೂ ಮತ್ತು ನಿಮ್ಮ ಕಾಂಪಿಟೇಟರ್ ಡೊಮೈನಿಗೂ ನೀವೇನಾದರೂ ಕಂಪೇರ್ ಮಾಡ್ತೀರಾ ಅಂತ ಅಂದರೆ ನೀವು ಕಂಪೇರ್ ಮಾಡ್ಬೋದು. ಸೊ ಇಲ್ಲೊಂದು ಆಪ್ಷನ್ ಇದೆ. ಓಕೆ, ಸೊ ನಿಮ್ಮ ಡೊಮೈನ್ ಏನಿರುತ್ತೆ ಆ ಡೊಮೈನನ್ನು ಮೆನ್ಷನ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಕಾಂಪಿಟೇಟರ್ ಯಾವುದನ್ನು ಅನಲೈಸ್ ಮಾಡಬೇಕಂತ ಅಂದ್ಕೊಂಡಿರ್ತೀರೋ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಕಂಟ್ರಿಯನ್ನು ಚೂಸ್ ಮಾಡಿಕೊಂಡು ಕಂಪೇರ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ಗಳು ಬರ್ತವೆ. ಸೊ ಫಾರ್ ಎಕ್ಸಾಂಪಲ್ ಮೈ ಗ್ರೇಟ್ ಲರ್ನಿಂಗ್
ಓಕೆ. ಆ್ಯಂಡ್ ಉಡೇಮಿ ಎರಡು ಸೈಟನ್ನು ನಾನು ಕಂಪೇರ್ ಮಾಡ್ತೀನಿ. ಓಕೆ, ಮೈ ಗ್ರೇಟ್ ಲರ್ನಿಂಗ್ ಡಾಟ್ ಕಾಮ್. I'll go for, yeah, compare. And then I'll go for Udemy ಅಂತಂದರೆ ಕಂಪೇರ್ ಮಾಡುತ್ತೆ. ಕಾಪಿ ಲಿಂಕ್ ಅಡ್ರೆಸ್. ಸಿ ಇಲ್ಲಿ ಇದು ಪ್ರೋ ವರ್ಷನ್ ಇದೆ. ಓಕೆ, ವರ್ಲ್ಡ್ ವೈಡ್ ಬೇಡ. ಸಿ ಇದು ಪ್ರೋ ವರ್ಷನ್. ವ್ಯೂ ಸ್ಯಾಂಪಲ್ ರಿಪೋರ್ಟ್ ಅಂತ ಇರುತ್ತೆ. ಸ್ಯಾಂಪಲ್ ರಿಪೋರ್ಟನ್ನು ನೋಡೋಣ. ಓಕೆ, ಸ್ಯಾಂಪಲ್ ರಿಪೋರ್ಟ್ ಇದು ಅಂತಂದರೆ ನಿಮ್ಮ ಸೈಟ್ ಅಥಾರಿಟಿ ಸ್ಕೋರ್ ಏನಿರುತ್ತೆ ಆ್ಯಂಡ್ ನೀವು ಕಂಪೇರ್ ಮಾಡಬೇಕು ಅಂದ್ಕೊಂಡಿರ್ತಿರೋ ಇರ್ತೀರಲ್ವ, ಅವ್ರ ಅಥಾರಿಟಿ ಸ್ಕೋರ್ ಎಷ್ಟಿರುತ್ತೆ, ಆರ್ಗ್ಯಾನಿಕ್ ಟ್ರಾಫಿಕ್ ಅವ್ರ ಸೈಟಲ್ಲಿ ಎಷ್ಟು ಬಂದಿರುತ್ತೆ, ನಿಮ್ಮ ಸೈಟಲ್ಲಿ ಎಷ್ಟಿರುತ್ತೆ, ಆರ್ಗ್ಯಾನಿಕ್ ಕೀವರ್ಡ್ಸ್ಗಳು ಎಷ್ಟಿದ್ದಾವೆ, ಅವ್ರು ಎಷ್ಟು ಮೆನ್ಷನ್ ಮಾಡಿದ್ದಾರೆ, ಬ್ಯಾಕ್ಲಿಂಕ್ಸ್ಗಳು ಎಷ್ಟಿದ್ದಾವೆ, ಅವ್ರ ಸೈಟಲ್ಲಿ ಬ್ಯಾಕ್ಲಿಂಕ್ಸ್ಗಳು ಎಷ್ಟಿದ್ದಾವೆ, ರೆಫರಲ್ ಡೊಮೈನ್ಸ್ಗಳು ಎಷ್ಟಿದ್ದಾವೆ, ನಿಮ್ಮ ಸೈಟಲ್ಲಿ ಎಷ್ಟಿದ್ದಾವೆ, ಪೇಯ್ಡ್ ಕೀವರ್ಡ್ಸ್ಗಳು ಎಷ್ಟು ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಸೈಟಲ್ಲಿ ಏನಾದರೂ ಪೇಯ್ಡ್ ಕೀವರ್ಡ್ಸ್ ಇದ್ದರೆ ಪೇಯ್ಡ್ ಕೀವರ್ಡ್ಸ್, ಪೇಯ್ಡ್ ಟ್ರಾಫಿಕ್. ಸೊ ಇದೆಲ್ಲ ಕೂಡ ಕಂಪೇರ್ ಮಾಡಿ ನಿಮಗೆ ಕೊಡುತ್ತೆ, ಆರ್ಗ್ಯಾನಿಕ್, ಪೇಯ್ಡ್ ಆ್ಯಂಡ್ ಬ್ಯಾಕ್ಲಿಂಕ್ಸ್. ಓಕೆ, ಸೊ ಟಾಪ್ ಆಪರ್ಚುನಿಟೀಸ್ ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಮಿಸ್ ಮಾಡಿದ್ದೀರಾ, ಯಾವುದಾದ್ರೂ ಕೀವರ್ಡನ್ನು ಮಿಸ್ ಮಾಡಿದ್ದೀರಾ, ಆ ಕೀವರ್ಡ್ಸ್ಗಳನ್ನು ನೀವು ನಿಮ್ಮ ಬ್ಲಾಗಲ್ಲಿ ಮೆನ್ಷನ್ ಮಾಡಿಬಿಟ್ಟು ನೀವು ರ್ಯಾಂಕ್ ಆಗ್ಬೋದು ಅನ್ನೋದಕ್ಕೆ ಕೆಲವು ಐಡಿಯಾಸ್ಗಳನ್ನು ಇಲ್ಲಿ ಕೊಟ್ಟಿರುತ್ತೆ. ನೀವು ನಿಮ್ಮ ಸೈಟಿಗೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾವು ಕಂಪೇರ್ ಡೊಮೈನ್ಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ಡೊಮೈನ್ಸ್ಗಳನ್ನು ಕಂಪೇರ್ ಮಾಡೋದು, ಯಾವುದಾದ್ರೂ ಎರಡು ಸೈಟ್ ಆಗಿರ್ಬೋದು, ಅದು ನಿಮ್ಮದು ನಿಮ್ಮ ಕಾಂಪಿಟೇಟರ್ದು ಆಗಿರ್ಬೋದು, ಅಥವಾ ಎರಡೂ ಸೈಟ್ಸ್ಗಳು ನಿಮ್ಮ ಕಾಂಪಿಟೇಟರ್ಸ್ದೇ ಆಗಿರ್ಬೋದು. ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಕೀವರ್ಡ್ ಗ್ಯಾಪ್ ಇರುತ್ತೆ. ಕೀವರ್ಡ್ ಗ್ಯಾಪ್, ಓಕೆ. ಸಿ ರಿಕ್ವೆಸ್ಟ್ಗಳು ಮುಗಿದೋಗಿದೆ ಈಗ. ಸೊ ಲೆಟ್ ಮೀ ಓಪನ್ ಅಗೇನ್. ಸೊ ಲಿಮಿಟೆಡ್ ರಿಕ್ವೆಸ್ಟ್ಗಳು ಮಾತ್ರ ಇರ್ತವೆ, ಸೊ ಅದಕ್ಕೋಸ್ಕರ ತೋರಿಸುತ್ತೆ. ಓಕೆ, ಕೀವರ್ಡ್ ಗ್ಯಾಪನ್ನು ನೀವು ಚೆಕ್ ಮಾಡ್ಕೋತೀರಾ ಅಂದರೆ ಚೆಕ್ ಮಾಡ್ಕೋಬೋದು. ಬ್ಯಾಕ್ಲಿಂಕ್ ಗ್ಯಾಪನ್ನು ನೀವು ಚೆಕ್ ಮಾಡ್ಕೋತೀರಾ ಅಂತಂದರೆ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಕೀವರ್ಡ್ ಗ್ಯಾಪ್ ನಥಿಂಗ್ ಬಟ್ ಸಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ 5 ಸೈಟ್ಸ್ಗಳನ್ನು ನೀವು ತೊಗೋತೀರಾ ಅಂತ ಅಂದ್ಕೊಳ್ಳೋಣ. ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ಅವ್ರು ರ್ಯಾಂಕ್ ಆಗಿದ್ದಾರೆ, ನೀವು ರ್ಯಾಂಕ್ ಆಗಿಲ್ಲ. ಏನಕ್ಕೆ? ಅದನ್ನೇ ನಾವು ಕೀವರ್ಡ್ ಗ್ಯಾಪ್ ಅಂತ ಅಂತೀವಿ. ಬ್ಯಾಕ್ಲಿಂಕ್ ಸೇಮ್, ಅವ್ರಿಗೆ ಬಂದಿರುತ್ತೆ, ನಿಮಗೆ ಬಂದಿರೋದಿಲ್ಲ. ಓಕೆ, ಅದನ್ನೇ ಕೀವರ್ಡ್ ಗ್ಯಾಪ್ ಆ್ಯಂಡ್ ಬ್ಯಾಕ್ಲಿಂಕ್ ಗ್ಯಾಪ್ ಅಂತ ಕರಿತೀವಿ. ಕೀವರ್ಡ್ ಓವರ್ ವ್ಯೂ ನೀವು ನೋಡ್ಬೋದು. ಅಂತಂದರೆ ಕೀವರ್ಡ್ಸ್, ನಿಮ್ಮ ಬೇಸಿಕ್ ಕೀವರ್ಡ್, ರೂಟ್ ಕೀವರ್ಡ್ ಅಂತ ಏನಿರುತ್ತೆ ಅದನ್ನು ನೀವು ಎಂಟರ್ ಮಾಡಿಬಿಟ್ಟು ಓವರ್ ವ್ಯೂವನ್ನು ನೀವು ನೋಡ್ಬೋದು. ಓಕೆ, ಆ್ಯಂಡ್ ಕೀವರ್ಡ್ ಮ್ಯಾಜಿಕ್ ಟೂಲ್ ಇರುತ್ತೆ. ಕೀವರ್ಡ್ ಮ್ಯಾಜಿಕ್ ಟೂಲ್ ಕೀವರ್ಡ್ ರಿಸರ್ಚ್ಗೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸಿ, ಎಂಟರ್ ಯುವರ್ ಕೀವರ್ಡ್ ಆ್ಯಂಡ್ ಸರ್ಚ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬೆಸ್ಟ್ ರೆಸಾರ್ಟ್ಸ್ ಇನ್ Bangalore. Okay, and then search. ಇಲ್ಲಿ ನಮಗೆ ಕಾಣುತ್ತೆ ಕೀವರ್ಡ್ ರಿಸರ್ಚನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸಿ, ನಮ್ಮದು ಪ್ಲ್ಯಾನ್ ಮುಗಿದಿದೆ, ಸೊ ಅದಕ್ಕೋಸ್ಕರ ಈ ರೀತಿ ತೋರಿಸುತ್ತೆ. ಬಟ್ ನಿಮಗೆ ಅಫ್ಕೋರ್ಸ್ ನಂಬರ್ಸ್ಗಳನ್ನು ತೋರಿಸುತ್ತೆ, ಅಂತಂದರೆ ಎಷ್ಟು ಮಟ್ಟಿಗೆ ಇಂಟೆಂಟ್ ಇದೆ, ಆ್ಯಂಡ್ ಲೈಕ್
ಇಂಟೆಂಟ್ ಎಷ್ಟಿದೆ, ಸರ್ಚ್ ವಾಲ್ಯೂಮ್ಸ್ಗಳು ಎಷ್ಟಿದಾವೆ, ನೀವು ಇದನ್ನು ಯೂಸ್ ಮಾಡ್ಕೋಬೋದಾ, ಮಾಡ್ಕೊಳ್ಳೋ ಆಗಿಲ್ವಾ. ಲೆಟ್ ಮಿ ಚೇಂಜ್ ಮೈ ಅಕೌಂಟ್. ಸೊ ಲೆಟ್ ಮಿ ಲಾಗ್ ಔಟ್ ಅಗೇನ್. ಲಾಗಿನ್ ಆಗ್ತೀನಿ ನಾನು ಬೇರೆ ಇಮೇಲ್ ಐ ಡಿಯಿಂದ. ಎಸ್, ಸೊ ನಾನು ಇವಾಗ ಲಾಗಿನ್ ಆಗಿದ್ದೇನೆ ಬೇರೆ ಸೈಟಿಂದ. ಓಕೆ, ಸೊ ಲೆಟ್ ಮೀ ಎಸ್, ಕೀಬೋರ್ಡ್ ಮ್ಯಾಜಿಕ್ ಟೂಲ್, ರೈಟ್. ಸೊ ಎಂಟರ್ ಕೀಬೋರ್ಡ್, ಫಾರ್ ಎಕ್ಸಾಂಪಲ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಸೊ ಈ ಟೂಲನ್ನು ನೀವು ಯೂಸ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಸೊ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ. ಸೊ ದೆನ್ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಕಾಣ್ತವೆ. ಕೀವರ್ಡ್ಸ್ಗಳು ಎಷ್ಟಿರುತ್ತೆ, ಇಂಟೆಂಟ್ ನಾನು ಆಗಲೇ ಹೇಳ್ದಂಗೆ ಟ್ರಾನ್ಸಾಕ್ಷನಲ್ ಕೀವರ್ಡ್ಸ್ಗಳು, ಕಮರ್ಷಿಯಲ್ ಕೀವರ್ಡ್ಸ್ಗಳು ಈ ರೀತಿ ಬಂದಿರ್ತವೆ. ಸೊ ಇಲ್ಲಿ ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಫಿನೇಷನ್ ಓಪನ್ ಆಗುತ್ತೆ. ಕಮರ್ಷಿಯಲ್ ಈ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಫಿನೇಷನ್ಗಳು ಓಪನ್ ಆಗುತ್ತೆ, ಆ ಪರ್ಟಿಕ್ಯುಲರ್ ಕೀವರ್ಡ್ ಏನು ಅಂತ. ವಾಲ್ಯೂಮ್ ಎಷ್ಟಿದೆ, ಓಕೆ, ಕೀವರ್ಡ್ ಡಿಫಿಕಲ್ಟಿ ಲೆವೆಲ್ ಎಷ್ಟಿದೆ, ಆ್ಯಂಡ್ CPC ಎಷ್ಟಿದೆ, ಆ್ಯಂಡ್ SERP ಫೀಚರ್ಸ್ ಎಷ್ಟು ಮಟ್ಟಿಗೆ ಬರ್ಬೋದು, ಯಾವಾಗ ಅಪ್ಡೇಟ್ ಆಗಿದೆ ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ ಅಂತಂದರೆ ಈ ಕೀವರ್ಡಿನ ರಿಸಲ್ಟ್ಸ್ ಯಾವಾಗ ಅಪ್ಡೇಟ್ ಆಗಿದೆ. ಸೊ ಇದು ಆಪ್ಷನ್ ಇಲ್ಲಿರುತ್ತೆ, ಸೊ ನೀವು ನೋಡ್ಕೋಬೋದು. ಅದನ್ನೇ ನಾವು ಕೀವರ್ಡ್ ಮ್ಯಾಜಿಕ್ ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಬೈ ನಂಬರ್, ಬೈ ವಾಲ್ಯೂಮ್ ಬೇಕು ಅಂತ ಅಂದರೆ ನೀವು ಸರ್ಚ್ ಮಾಡ್ಕೋಬೋದು. ಬೈ ನಂಬರ್ ಅಂತ ಅಂದರೆ ಇಲ್ಲಿ ಬೆಸ್ಟ್ ಅಂತಂದರೆ ಈ ಕೀವರ್ಡ್ ಜೊತೆಗೆ ನೀವು ಇನ್ನೇನೇನೇ ವರ್ಡ್ಸ್ ಎಲ್ಲ ನೀವು ಆ್ಯಡ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಸಜೆಷನ್ಸ್ಗಳು ಕೊಟ್ಟಿರ್ತಾರೆ. ಸೊ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಕೀವರ್ಡ್ ಸ್ಟ್ರಾಟಜಿ ಬಿಲ್ಡರ್ ಆಪ್ಷನ್ ಇರುತ್ತೆ, ಯೂಸ್ ಮಾಡ್ಕೋಬೋದು. SEO ರೈಟಿಂಗ್ ಅಸಿಸ್ಟೆಂಟ್ ಅಂತಂದರೆ AI ಆಪ್ಷನ್ ಇರುತ್ತೆ. ಟಾಪಿಕ್ ರಿಸರ್ಚ್ ಮಾಡ್ತೀರಾ ಅಂದರೆ ಟಾಪಿಕ್ ರಿಸರ್ಚನ್ನು ಮಾಡ್ಬೋದು. ಸೊ ಇಟ್ಸ್ ನಿಮಗೆ ಹೆಂಗೆ ಬೇಕೋ ಹಂಗೆ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ರೆಸಾರ್ಟ್ಸ್, ಓಕೆ, ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಇರುತ್ತೆ. ಸೊ ಲೆಟ್ ಮಿ ಟೇಕ್ ಇಂಡಿಯಾ, ಓಕೆ, ಆ್ಯಂಡ್ ರೀಜನ್ ಬಂದುಬಿಟ್ಟು ಐ ವಿಲ್ ಗೋ ಫಾರ್ ಬ್ಯಾಂಗ್ಳೂರ್. ಓಕೆ, ಸೊ ಕರ್ನಾಟಕ, ಎಸ್ ಕರ್ನಾಟಕ. ಸಿಟಿ ಮೆನ್ಷನ್ ಮಾಡಿ, ಸೊ ಐ ವಿಲ್ ಗೋ ಫಾರ್ ಬೆಂಗಳೂರು, ಓಕೆ, ಆ್ಯಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಆ್ಯಂಡ್ ದೆನ್ ಗೆಟ್ ಕಂಟೆಂಟ್ ಐಡಿಯಾಸ್ ಅಂತಂದರೆ ನೀವು ಈ ಕಂಟೆಂಟ್ ಮೇಲೆ ನೀವು ಬ್ಲಾಗ್ ಪೋಸ್ಟ್ಗಳನ್ನು ಬರಿಬೋದು, ಕಂಟೆಂಟ್ಸನ್ನು ಕ್ರಿಯೇಟ್ ಮಾಡ್ಬೋದು, ರೈಟ್. ಸೊ ಜಸ್ಟ್ ನೀವು ಎಂಟರ್ ಮಾಡಿ, ರೈಟ್. ಸೊ ಎಂಟರ್ ಮಾಡಿದಾದಮೇಲೆ ಕಂಟೆಂಟ್ ಐಡಿಯಾಸ್ಗಳು ಬರ್ತವೆ, ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ಐಡಿಯಾಸ್ಗಳನ್ನು ತೊಗೊಂಡು ನೀವು ಕಂಟೆಂಟನ್ನು ಬರಿಬೋದು. ಸೊ ಕಂಟೆಂಟ್ ಐಡಿಯಾಸ್ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ವೆಯ್ಟ್ ಮಾಡಬೇಕಷ್ಟೆ. ಇಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ನೀವು ಜಸ್ಟ್ ಏನು ಮಾಡಿ, ಇದು ಏನಿರುತ್ತೆ ಅಲ್ವಾ, ಇದೆಲ್ಲ ಕೂಡ SEO ಇದೆ. ಫಸ್ಟ್ ಐಕಾನ್ ಏನೆಲ್ಲ ಬರುತ್ತೆ ಅದೆಲ್ಲವುದು ಕೂಡ SEO ಮೇಲೆ ಇರುತ್ತೆ. ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ರ್ಯಾಂಡಮ್ ಸೈಟನ್ನು ತೊಗೊಳ್ಳಿ. ಬಿಫೋರ್ ದ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆ. ಸೊ ಇನ್ನೂ ಸಾಕಷ್ಟು ಟೈಮ್ ತೊಗೊಳುತ್ತೆ ಇದು. ಸೊ ಇವೆಲ್ಲ ಐಡಿಯಾಸ್, ಬ್ಯಾಂಗ್ಳೂರ್ ರೆಸಾರ್ಟ್ಸ್ ಫಾರ್ ಕಪಲ್ಸ್, ರೆಸಾರ್ಟ್ಸ್ ನಿಯರ್ ಬ್ಯಾಂಗ್ಳೂರ್ ಫಾರ್ ವೀಕೆಂಡ್, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ವಿತ್ ಆ್ಯಕ್ಟಿವಿಟೀಸ್ ಆ್ಯಂಡ್ ನೈಟ್ ಸ್ಟೇ, ಇವೆಲ್ಲವುದು ಕೂಡ ಕಂಟೆಂಟ್ ಐಡಿಯಾಸ್. ಕೀವರ್ಡ್ಸ್ ಆಗಿ ತೊಗೊಳ್ತೀರಾ ಅಥವಾ ಕಂಟೆಂಟ್ ಆಗಿ ತೊಗೊಳ್ತೀರಾ, ಇವೆಲ್ಲದು ಕೂಡ ಆರಾಮಾಗಿ ನೀವು ತೊಗೋಬೋದು, ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೆಮ್ರಶನ್ನು. ಆ್ಯಂಡ್ SEO ಕಂಟೆಂಟ್ ಟೆಂಪ್ಲೇಟ್ ಇರುತ್ತೆ,
ಬ್ಯಾಕ್ಲಿಂಕ್ಸ್ಗಳಿರ್ತವೆ. ಓಕೆ, ಬ್ಯಾಕ್ಲಿಂಕ್ಸ್ಗಳು ಎಷ್ಟು ಬಂದಿದ್ದಾವೆ ನೀವು ಚೆಕ್ ಮಾಡ್ಕೋತೀರಾ ಅಂತಂದರೆ ನೀವು ಚೆಕ್ ಮಾಡ್ಕೋಬೋದು, ರೈಟ್. ಸೊ ಡೊಮೈನ್ ಯು ಆರ್ ಎಲ್ ಅನ್ನು ನೀವು ಮೆನ್ಷನ್ ಮಾಡಿಬಿಟ್ಟು ಬ್ಯಾಕ್ಲಿಂಕ್ಸ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಬ್ಯಾಕ್ಲಿಂಕ್ ಆಡಿಟ್ ಮಾಡ್ತೀರಾ ಅಂತಂದರೆ ಬ್ಯಾಕ್ಲಿಂಕ್ ಆಡಿಟನ್ನು ಕೂಡ ನೀವು ಮಾಡ್ಬೋದು. ಸೊ ಜಸ್ಟ್ ನೀವು ಎಂಟರ್ ಡೊಮೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಯಾವ ಸೈಟ್ನ ಬ್ಯಾಕ್ಲಿಂಕ್ ಆಡಿಟನ್ನು ನೀವು ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಗೋ ಫಾರ್ ಯಾವುದು ಇದು ಸೈಟಿನ ಲಿಂಕ್ ಇತ್ತು. ಸೊ ನೆನ್ಪಿಟ್ಕೊಳ್ಳಿ, ಒಂದು ಅಕೌಂಟಿಗೆ ನೀವು ಒಂದು ಸೈಟನ್ನು ಮಾತ್ರ ನೀವು ಆಡಿಟ್ ಮಾಡೋಕ್ಕಾಗುತ್ತೆ, ಬೇರೆ ಬೇರೆ ಸೈಟ್ ಲಿಂಕನ್ನು ನೀವು ಕೊಡಲಿಕ್ಕಾಗೋದಿಲ್ಲ. ಬ್ಯಾಕ್ ಲಿಂಕ್ ಆಡಿಟನ್ನು ನೀವು ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ಆನ್ ಪೇಜ್ ಎಸ್ ಸಿ ಒ ಚೆಕ್ಕರ್ ಇರುತ್ತೆ, ಎಷ್ಟು ಮಟ್ಟಿಗೆ ಆನ್ ಪೇಜ್ ಎಸ್ ಸಿ ಒ ಪರ್ಫಾರ್ಮ್ ಆಗ್ತಿರುತ್ತೆ ಅದೆಲ್ಲ ಆಪ್ಷನ್ಸ್ಗಳು ಕೂಡ ನಿಮ್ಗೆ ಇಲ್ಲಿರುತ್ತೆ. ಪರ್ಟಿಕ್ಯುಲರ್ ಪೇಜಸ್ಗಳು ಪರ್ಫಾರ್ಮ್ ಆಗ್ತಿರುತ್ತೆ. ಸೊ ಜಸ್ಟ್ ಇಲ್ಲಿ ಏನೇನು ಆಪ್ಷನ್ಸ್ಗಳಿರ್ತವೆ ಅದನ್ನೆಲ್ಲನೂ ನೀವು ಗೋ ಥ್ರೂ ಮಾಡಬೇಕಾಗುತ್ತೆ. ಆ್ಯಂಡ್ ಎಲ್ಲ ಕಡೆ ಒಂದೇ ಡೊಮೈನ್ ಕೊಡಬೇಕಾಗುತ್ತೆ. ಬೇರೆ ಬೇರೆ ಡೊಮೈನ್ ನೀವು ಎಲ್ಲಿ ಕೊಡ್ಬೋದು ಅಂತ ಅಂದರೆ, ನಿಮ್ಮ ಕಾಂಪಿಟೇಟರನ್ನು ನೀವು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದಾಗ ನೀವು ಕೊಡ್ಬೋದು. ಲೈಕ್ ಪೊಸಿಷನ್ ಟ್ರ್ಯಾಕಿಂಗಲ್ಲಿ ಕೊಡ್ಬೋದು, ಆ್ಯಂಡ್ ಕಂಪೇರ್ ಡೊಮೈನ್ಸಲ್ಲಿ ನೀವು 2 ಡೊಮೈನನ್ನು ಕೊಡ್ಬೋದು. ಇನ್ನು ಮಿಕ್ಕಿದ ಕಡೆ ಎಲ್ಲ ಸಿಂಗಲ್ ಡೊಮೈನ್. ಆ್ಯಂಡ್ ನೀವು ಯಾವ ಡೊಮೈನಲ್ಲಿ ಸೈಟ್ ಎಸ್ ಎಮ್ ರಶನ್ನು ಫಸ್ಟ್ ಕೊಟ್ಟಿರ್ತೀರಲ್ಲ ಅದೇ ಡೊಮೈನನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಸೊ ಇದೇ ಏನು ಸೆಮ್ ರಶನ್ನು ನಾವು ಎಸ್ ಸಿ ಒಗೆ ಯೂಸ್ ಮಾಡ್ತೀವಿ. ಸೊ ಇನ್ನು ಸಾಕಷ್ಟು ಬೇರೆ ಬೇರೆ ಕೆಲಸಗಳಿಗೆ ಕೂಡ ನಾವು ಯೂಸ್ ಮಾಡ್ತೀವಿ, ಬಟ್ ಸೆಮ್ ರಶ್ ಯೂಸ್ ಆಗೋದು ದಿ ಬೆಸ್ಟ್ ವೇಯಲ್ಲಿ ಎಸ್ ಸಿ ಒಗೆ ಮಾತ್ರ. ಸೊ ಈ ಟೂಲನ್ನು ನೀವು ಒಂದು ಸರ್ತಿ ಗೋ ಥ್ರೂ ಮಾಡಿದ್ರೆ ಪ್ರಾಪರ್ ವೇಯಲ್ಲಿ ನಿಮಗೆ ಆಪ್ಷನ್ಸ್ಗಳೆಲ್ಲವೂ ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಇದು ಸೆಮ್ ರಶ್ ಕ್ಲಾಸ್. Okay, so now if you have any doubt you can ask me.